ಸಾಲಗಳು ತೀರಲು ಜನರ ದೃಷ್ಟಿ ದೋಷಗಳು ನಿವಾರಣೆ ಆಗಬೇಕು, ಮನೆ ಅಭಿವೃದ್ಧಿ ಆಗಬೇಕು, ಸಮಸ್ಯೆಗಳು ಕಳೆದು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಬೇಕು ಅಂದರೆ ಉಪ್ಪಿನಿಂದ ಈ ಒಂದು ಸರಳ ತಂತ್ರವನ್ನು ಮಾಡಿ ನೋಡಿ. ನಿಮ್ಮ ಮನೆ ಏಳಿಗೆ ಆಗುತ್ತದೆ. ಜನರ ದೃಷ್ಟಿ ದೋಷಗಳು ಕಳೆದು ಸಾಲದಿಂದ ಮುಕ್ತ ಪಡೆದು ಆರ್ಥಿಕ ಅಭಿವೃದ್ಧಿ ಆಗುತ್ತದೆ. ಉಪ್ಪಿನಿಂದ ಯಾವ ತಂತ್ರ ಮಾಡಬೇಕು, ಯಾವ ಪರಿಹಾರ ಮಾಡಿಕೊಳ್ಬೇಕು, ಇವತ್ತಿನ ಮಾಹಿತಿಯಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವು ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟ ದುಃಖ ಸಮಸ್ಯೆಗಳು ಎಷ್ಟೇ ಕಠಿಣವಾಗಿದ್ದರೂ ಪರಿಹಾರ ಆಗಬೇಕು ಅಂದರೆ ಈ ತಕ್ಷಣ ನೀವು ಪ್ರಧಾನ ತಾಂತ್ರಿಕ್ ಕಾಳಿಂಗರಾವ್ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ, ಅವರು ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ತುಂಬ ಚೆನ್ನಾಗಿ ಅದ್ಭುತವಾಗಿ ನೀಡುತ್ತಾರೆ. ಕೆಲವರ ಜೀವನದಲ್ಲಿ ಗೊತ್ತೋ ಗೊತ್ತಿಲ್ಲದೆಯೋ ಸಾಲ ಮಾಡಿಕೊಂಡಿರುತ್ತಾರೆ. ಸಾಲ ತೀರಿಸಲು ಮತ್ತೊಂದು ಕಡೆ ಸಾಲ, ಈ ರೀತಿ ಋಣ ವಿಮುಕ್ತವಾಗದೆ, ಋಣ ವಿಮೋಚನೆ ಆಗದೆ ಆ ಋಣದಲ್ಲೇ ಬದುಕಿ ಒದ್ದಾಡುತ್ತಾ ಜೀವನವನ್ನು ಕಳೆಯುತ್ತಿರುತ್ತಾರೆ. ತುಂಬ ಚೆನ್ನಾಗಿ ನಡೆಯುತ್ತಿದ್ದ ಜೀವನದಲ್ಲಿ ನರದೃಷ್ಟಿ ದೋಷಗಳು, ಯಾರದ್ದಾದರೂ ಕೆಟ್ಟ ದೃಷ್ಟಿ ಬಿತ್ತು ಅಂದರೆ ಇಂತಹ ಕಷ್ಟಗಳು ಎದುರಾಗುವುದು ಖಂಡಿತ. ಇಂತಹ ಕಷ್ಟಗಳು ನಿವಾರಣೆ ಆಗಬೇಕು ಅಂದರೆ ಮೊದಲನೇದಾಗಿ ಸಾಲಗಳು ತೀರಬೇಕು. ಸಾಲ ತೀರಿಸಲು ಆಗುತ್ತಿಲ್ಲ, ದುಡ್ಡು ಸಮಸ್ಯೆ ತುಂಬ ಆಗಿದೆ ಅನ್ನೋದಾದರೆ ಉಪ್ಪಿನಿಂದ ಈ ಪರಿಹಾರ ಮಾಡಿ. ಮನೆಯ ಮೂಲೆ ಮೂಲೆಗಳಲ್ಲೂ ಉಪ್ಪನ್ನು ಒಂದು ಪೇಪರ್ನಲ್ಲಿ ಒಂದೊಂದು ಮುಷ್ಟಿಯಲ್ಲಿ ಕಟ್ಟಿ ಇಡಬೇಕು. ನಕಾರಾತ್ಮಕ ಶಕ್ತಿ ಮನೆಯಲ್ಲಿ ತುಂಬಿ ತುಳುಕುತ್ತಿದ್ದಾಗ ಈ ದೃಷ್ಟಿ ದೋಷ ನಿವಾರಣೆ ಆಗಲು ಈ ಒಂದು ಮುಷ್ಟಿ ಉಪ್ಪನ್ನು ತೆಗೆದುಕೊಂಡು ಮನೆಯ ಮುಂದೆ ನಿಂತು ನಿವಾಳಿಸಿ ಅದನ್ನು ತೆಗೆದುಕೊಂಡು ಬಂದು ಮನೆಯ ಮೂಲೆ ಮೂಲೆಗೂ ಒಂದು ಪೇಪರ್ನಲ್ಲಿ ಇಟ್ಟು ಆ ದಿನ ರಾತ್ರಿ ಪೂರ್ತಿ ಬಿಡಬೇಕು. ಮರುದಿನ ಬೆಳಗ್ಗೆ ಎದ್ದು ಆ ಉಪ್ಪನ್ನು ಸಿಂಕಿನಲ್ಲೋ ಅಥವಾ ಮನೆಯ ಮುಂದೆ ಇರುವ, ಮನೆ ಹೊರಗಡೆ ಇರುವ ಬಚ್ಚಲು ಮೋರಿಯಲ್ಲೋ ಬಿಟ್ಟು ಬಿಡಬೇಕು. ಇಡೀ ದಿನ ರಾತ್ರಿ ಮನೆಯ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಹೀರಿಕೊಂಡು ಸಕಾರಾತ್ಮಕ ಶಕ್ತಿಗಳನ್ನು ಪಸರಿಸುತ್ತದೆ. ಈ ಉಪ್ಪನ್ನು ತೆರವುಗೊಳಿಸಿದ ನಂತರ ಮನೆಗೆ ಒರೆಸಬೇಕು. ಮನೆಯನ್ನು ಸ್ವಚ್ಛವಾಗಿಡಬೇಕು. ಬಡತನ ಇದ್ದರೂ ಸ್ವಚ್ಛತೆಗೆ ಬಡತನ ಇರಬಾರದು. ಯಾವ ಮನೆಯಲ್ಲಿ ಸ್ವಚ್ಛತೆ ಇರುತ್ತದೋ ಆ ಮನೆಯಲ್ಲಿ ಮಹಾಲಕ್ಷ್ಮಿ ಬಂದು ನೆಲೆಸುತ್ತಾಳೆ. ಸಾಲದ ಸಮಸ್ಯೆಗಳು ತೀರಲು ದುಡ್ಡು ಕಾಸಿನ ಅರಿವು ಅನ್ನುವುದು ಹೆಚ್ಚಾಗುತ್ತೆ. ಮನೆಯಲ್ಲಿ ಗೋಮತಿ ಚಕ್ರಗಳನ್ನು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ. ಇದಕ್ಕಾಗಿ ಈ ತಕ್ಷಣ ಪ್ರಧಾನ ತಾಂತ್ರಿಕ್ ಕಾಳಿಂಗರಾವ್ ಗುರುಗಳಿಗೆ ಕರೆ ಮಾಡಿ, ಅವರು ಗೋಮತಿ ಚಕ್ರಗಳನ್ನು ನಿಮಗೆ ನೀಡುತ್ತಾರೆ. ತುಂಬ ಒಳ್ಳೆಯದಾಗುತ್ತೆ.